ದಿವಸ ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಯಡಿಯೂರದಿಂದ ಶ್ರೀಶೈಲದವರೆಗೆ ರಥಯಾತ್ರೆಯ ಜೊತೆಗೆ ಎತ್ತಿನ ಬಂಡಿಗಳನ್ನು ಹೂಡ್ಕೊಂಡು ಹೋಗುವಂಥ ಒಂದು ವಾಡಿಕೆಯನ್ನು ಜಗದಾದಿ ಜಗದೊಡೆಯನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಯಡಿಯೂರದಿಂದ, ಯಡಿಯೂರ ಎಲ್ಲಿ ಅಂದ್ರೆ ಮಾಂಜ್ರಿ ಅಂತೀರಿ, ಬೆಳಗಾವಿ ಜಿಲ್ಲೆ ಲಾಸ್ಟ್ ಹಳ್ಳಿ ಮಾಂಜ್ರಿ ಹತ್ರ ಯಡಿಯೂರದಿಂದ ಹೋಗುವಂಥ ಒಂದು ವಾಡಿಕೆ ಐತಿ. ಯಾಕಂದ್ರೆ ಸಿದ್ದೇಶ್ವರಪ್ಪರ ಒಂದು ಅಪ್ಪಣೆಯ ಮೇರೆಗೆ ನಂದಿ ಉಳಿದರೆ ದೇಶ ಉಳಿದಿತ್ತು ಅನ್ನುವಂಥ ಒಂದು ಸಂಕಲ್ಪನ ಅವ್ರು ಮಾಡ್ಕೊಂಡಿದ್ರು. ಅದಕ್ಕೆ ಸಾಕಷ್ಟು ಮಷಿನರಿಗಳು ಬರ್ತಾವ. ಅವು ಎಂಥ ಮಷಿನರಿಗಳು ಬಂದರೂ ಬಸವಣ್ಣನ ಕೆಲಸಕ್ಕಿಂತ ಕೆಳಗಾವು, ಯಾವ ಇದ್ರೂ ಬಸವಣ್ಣನ ಕೆಲಸಕ್ಕಿಂತ ಕೆಳಗೆ ಇರ್ತಾವ. ಅದಕ್ಕೆ ಈಗ ಸಿದ್ದೇಶ್ವರಪ್ಪರ ಊರಾಗಿರ್ತಕ್ಕಂಥ ಬಿಜಾಪುರ ಜಿಲ್ಲೆ ತಿಕೋಟ ತಾಲೂಕ ಬಿದ್ದರ್ಗಿಯಲ್ಲಿ 2 ವರ್ಷ ಆತೀಗ ವರ್ಷ 300-400 ಎತ್ತಿನ ಬಂಡಿಗಳನ್ನು ಕೂಡಿಸಿ ಅಲ್ಲೊಂದು ಕಾರ್ಯಕ್ರಮ ಮಾಡಕತ್ತಾರ, ನಂದಿ ಕೂಗು ಅಂಥೇಳಿ. ಅದರ ಜೊತೆಗೇನೆ ಇವತ್ತು ಮೊನ್ನೆ ಬಸವನ ಬಾಗೇವಾಡಿಯಲ್ಲಿ 1300 ಎತ್ತಿನ ಬಂಡಿ, ಜೋಡೆತ್ತಿನ ಬಂಡಿಗಳನ್ನು ಕೂಡಿಸಿ ಒಂದು ಕಾರ್ಯಕ್ರಮ ಮಾಡಿದರು. ಅದಾದಮೇಲೆ ಮೊನ್ನೆ 13ನೇ ತಾರೀಕು 2ನೇ ತಿಂಗಳೊಳಗೆ ಇಂಡಿ ತಾಲೂಕು ಸಾಲುಟಿಗೆಯಲ್ಲಿ ಸಹಿತ ಅಲ್ಲಿ 1100 ಎತ್ತುಗಳನ್ನು ಕೂಡಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು. ಅದಕ್ಕಿಂತ ಮೊದಲ ಉಳಿವಿಯಲ್ಲಿ ಅಲ್ಲಿ ಒಂದು 2000 ಎತ್ತಿನ ಬಂಡಿಗಳನ್ನು ಕೂಡಿಸಿ ಅಲ್ಲಿ ಕಾರ್ಯಕ್ರಮ ಮಾಡಿದರು. ಅದಕ್ಕೆ ದೇಶದಲ್ಲಿ ಜಾಗೃತಿ ಆಗಬೇಕು, ನಂದಿ ಉಳಿದರೆ ದೇಶ ಉಳಿದಿತ್ತು ಅನ್ನುವಂಥ ಒಂದು ಸಂಕಲ್ಪನ ಇಟ್ಟುಕೊಂಡ ಒಬ್ಬರು ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಅವ್ರು ನಾವು ನೆನೆಸ್ಬೇಕು. ಬಸವರಾಜ್ ಬ್ರಾದರ್ ಅಂತೇಳಿ, ಅವರು ಸೈಂಟಿಸ್ಟು, BSc ಅಗ್ರಿ, ಸರ್ಕಾರದ ಒಂದು ಹುದ್ದೆಯನ್ನು ತ್ಯಜಿಸಿ ಈ ರೈತರಿಗೋಸ್ಕರ ಸಂಕಲ್ಪ ಮಾಡಿ ಈ ನಂದಿ ಯಾತ್ರೆಯನ್ನು ಕೈಗೊಂಡಾರ. ಅದ್ರ ಸಂಕಲ್ಪ ಏನೈತೆ ಅಂದ್ರೆ, ಈಗ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಸಹಿತ ಕೊಡೋಲ್ರು. ಅದಕ್ಕೊಂದು ಕಾರ್ಯಕ್ರಮ ಏನು ಇಟ್ಕೊಂಡಾರ ಅಂದ್ರೆ, ಪ್ರತಿ ತಿಂಗಳ ಒಬ್ಬ ರೈತ ಎತ್ತ ಕಟ್ಟಿದಂಥ ರೈತನಿಗೆ 11,000 ರೂಪಾಯಿ ಮಾಶಾಸನ ಬರಲೇಬೇಕು ಅಂತೇಳಿ ಇವತ್ತು ಅದನ್ನು ಮಾಡಿದರು. ಮಣ್ಣೊಂದು ಕಡೆ ನೋಡಿದೆವು, ರಾಜಸ್ಥಾನದಲ್ಲಿ ಯಾರು ಆಕಳುಗಳ ಸಾಕ್ಯಾರ ಅವ್ರಿಗೆ ಪ್ರತಿ ತಿಂಗಳು 10,000 ಕೊಡಾಕತ್ತಾರೆ. ಪ್ರತಿ ತಿಂಗಳು 10,000 ಕೊಡಾಕತ್ತಾರೆ. ಅದಕ್ಕೆ ಇದು ಆಕಳ ಗೋಗಳ ಸಂಪತ್ತು ಹುಟ್ಟಾಗ ನಂದಿ ಸಂಪತ್ತು ಹುಟ್ಟೈತಿ. ಯಾಕಂದ್ರೆ ಗೋ ಇರಲಿಲ್ಲ ಅಂದ್ರೆ ನಂದಿ ಹುಟ್ಟುವುದಿಲ್ಲ. ಅದಕ್ಕೆ ಆ ಒಂದು ಸಂಕಲ್ಪ ತಗೊಂಡು ಇವತ್ತೇನು ಕಾರ್ಯಕ್ರಮ ಮಾಡಾಕತ್ತಾರ. ಅದಕ್ಕೆ ಸಿದ್ದೇಶ್ವರ ಅಪಾರ ಪ್ರೇರಣೆಯಿಂದ ಅವೇನು ಬಸವರಾಜ್ ಬ್ರಾದರ್ ಪ್ರೇರಿತರಾಗ್ಯಾರ. ಅವ್ರು ಇಡೀ ದೇಶದ ತುಂಬ ಎಲ್ಲ ಈ ಯಾತ್ರೆಯನ್ನು ಕೈಗೊಂಡಾರ. 2 ಸಲ ಬಿಜ್ಜರಿಗೆಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಕೊಟ್ಟು ಬಂದಾರ. ಈಗಾಗಲೇ ಹಳ್ಳಿಗಳಲ್ಲಿ ಜಾತಿ ಭೇದ, ಪಕ್ಷ ಭೇದ ಬಿಟ್ಟು ಯಾರು ಎತ್ತಿನ ಸಾಕ್ಯಾರ ಅವ್ರಿಗೆ 11,000 ರೂಪಾಯಿ ಕೊಟ್ಟು ಅವ್ರ ಎತ್ತಿನಗಳನ್ನು ಮತ್ತು ಆ ರೈತನ ಪಾದಪೂಜೆ ಮಾಡುವಂಥ ಕಾರ್ಯಕ್ರಮ 2-3 ವರ್ಷ ಅವ್ರು ನಡೆಸ್ಕೊಂಡು ಬಂದಾರ. ತಮ್ಮದೆಲ್ಲ ಮನೆಯ ಕೆಲಸಗಳನ್ನು ಬದಿಗೆತ್ತು ಈ ಕೆಲಸಕ್ಕೆ ಅವ್ರ ಕೈ ಹಾಕ್ಯಾರ. ಅವ್ರಿಗೆ ಎಷ್ಟು ಸಲ ನಾವು ಕೃತಜ್ಞತೆ ಹೇಳಿದ್ರು ಕಡಿಮೆನ. ಅಂಥದ್ರಲ್ಲಿ ಇವತ್ತು ನಾಳೆ 5ನೇ ತಾರೀಕು ಮಾರ್ಚ್ 5ರಿಂದ 10ನೇ ತಾರೀಕಿನವರೆಗೆ 15ನೇ ತಾರೀಕಿನವರೆಗೆ ಶ್ರೀಶೈಲದವರೆಗೆ ಹೋಗ್ತಿರ್ತಾನೆ ಒಂದು ರಥಯಾತ್ರೆ ಬರ್ತೈತಿ. ಆ ರಥಯಾತ್ರೆಯಿಂದ ನಮ್ಮ ಊರಿನಿಂದ ಎಷ್ಟು ಎತ್ತುಗಳದಾವ ಆ ಎತ್ತುಗಳನ್ನ ತೊಗೊಂಡು 3 ಕಿಲೋಮೀಟರ್ ತನ ನಾವು ಅವ್ರನ್ನ ಬೀಳ್ಕೊಡ್ಬೇಕು. 3 ಕಿಲೋಮೀಟರ್ಗೆ ಒಂದು ಊರು ಬರ್ತಿಲ್ಲ, ಆ ಊರಿಂದ ಮತ್ತೊಂದು ಊರಿಗೆ ಟಚ್ ಮಾಡೋದು. ಹಿಂಗೆ ಮಾಡ್ಕೊತ ಶ್ರೀಶೈಲಕ್ಕೆ ಹೋಗೋರಟ್ಲೆ ಒಂದು 11,000 ಎತ್ತಿನ ಬಂಡಿಗಳಾಗಬೇಕು. ಇದನ್ನು ಬರಮಾಡ್ಕೊಳಕ್ಕೆ ಯಾರದಾರಪ್ಪ ಅಂದ್ರೆ ಅಲ್ಲಿ ನಮ್ಮ ದೇಶದ ಅಪರೂಪದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರ ನೇತೃತ್ವದಲ್ಲಿ ಉಪರಾಷ್ಟ್ರಪತಿಗಳು ಬಂದು ಈ ನಂದಿ ಯಾತ್ರೆಗೆ ಕೈಗೊಂಡು ಅದನ್ನಲ್ಲಿ ಶ್ರೀಶೈಲದಲ್ಲಿ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಐತಿ. ಅದಕ್ಕೆ ಇದಕ್ಕೆ ಜಾತಿ, ಮತ, ಪಂಥ, ಪಕ್ಷ ಯಾವುದೂ ಇಲ್ಲ. ಅದೆಲ್ಲ ರೈತರ ಉಳಿದಾಗ ದೇಶ ಉಳಿತೈತಿ ಅನ್ನುವಂಥದ್ದು ಅದರ ಸಂಕಲ್ಪ ಜೊತೆಗೆ ಯಾಕೆ ಶ್ರೀಶೈಲಕ್ಕೆ ನಾವು ಕಂಬಿನ ಒಯ್ತೀವಿ ಅಂದ್ರೆ, ಶ್ರೀಶೈಲ ಮಲ್ಲಯ್ಯನ ವಾಹನ ಯಾವುದಂದ್ರೆ ನಂದಿ. ಅವ್ನು ಯಾವಾಗ ಕರೆದಾಗ ಹೋಗಂಗಿಲ್ಲ. ಆ ಕಂಬಿ ಎದಕ್ಕೆ ಹೋಗ್ತೈತೆ ಅಂದ್ರೆ ಆ ಶ್ರೀಶೈಲ ಮಲ್ಲಯ್ಯನ ದರ್ಶನಕ್ಕೆ ವರ್ಷಕ್ಕೊಂದ್ಸಲ ಭೂಲೋಕದಿಂದ ಕೈಲಾಸ ಹೋಗುವಂಥದ್ದು. ಅದು ಮಂದಾರ ಪರ್ವತ ಅಂತಾರ. ಶ್ರೀಶೈಲ ಮಲ್ಲಯ್ಯನಿಗೆ ಯಾಕಂತಾರಂದ್ರೆ ಮಂದಾರ ಪರ್ವತ ಯಾಕಂತಾರಂದ್ರೆ ನಾವಿ ನಮ್ಮ ಶರೀರದ ಒಂದು ಹೊಂಕಳ ಅಂತೀವಿ. ಅಲ್ಲಿಂದ ನಮ್ಮ ಶರೀರ ಕೆಳಗ ಮೇಲೆ ಎಷ್ಟು ಇರ್ತೈತಿ ಅಷ್ಟ ಇರ್ತೈತಿ. ಅದು ಜಮೀನು ಈಗ ನಾವು ಇದ್ದಂಥ ಭೂಮಂಡಲನು ಅದೇ ನಡು ಸೆಂಟ್ರಲ್ ಪ್ರಶ್ನೆಗೆ ಅದಾನ. ಶ್ರೀಶೈಲ ಮಲ್ಲಯ್ಯ ಸೆಂಟ್ರಲ್ ಪ್ರಶ್ನೆಗೆ ಇರೋದ್ರಿಂದ ನಾವಿ ಜಾಗದಾಗ ಅದಾನ ಅಂತ ಒಂದು ಪ್ರತೀತಿ ಐತಿ. ಅದಕ್ಕೆ ಅಲ್ಲಿ ಹೋಗಿ ಮುಟ್ಟಿದ್ದೇವೆ ಅಂದ್ರೆ
ನಾವು ನಂದಿಗಳನ್ನು ಮುಟ್ಟಿದಾಗ ನಮ್ಮ ಕಂಬಿ ಜೊತೆನ ಇವತ್ತು ಜೀವಂತ ನಂದಿನೂ ಅಲ್ಲಿ ಹೋಗಿ ಮುಟ್ಟಬೇಕಪ್ಪ. ಎಷ್ಟೋ ಮಂದಿ ಊರನ್ನ ಕಂಟ್ಲಿಗಳು ಹೋಗ್ತಾವ, ಇಲ್ಲೇ ಕೊಲ್ಲಾರದಿಂದ ಹೋಗ್ತಾವ, ಬೀಳಿಗೆಯಿಂದ ಬರ್ತಾವ, ಬಾಡಗಂಡಿಯಿಂದ ಬರ್ತಾವ, ಇಲ್ಲಿ ಮುತ್ತಿಗೆಯಿಂದ ಬರ್ತಾವ. ಸುಮಾರು ಕುದುರೆಗಳು ಮತ್ತು ನಂದಿ ಸಾಕಷ್ಟು ಊರಿನಲ್ಲಿ ಕಂಟ್ಲಿ ಎತ್ತುಗಳು ಹೋಗುವಂತ ಪ್ರತೀತಿ. ಅದಕ್ಕೆ ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನ ಸಿದ್ದರಾಮ ಮಲ್ಲಿಕಾರ್ಜುನ ಸ್ವಾಮಿಗಳು ಸಹಿತ ಇವತ್ತು ಅದನ್ನ ಘೋಷಣೆ ಮಾಡ್ಯಾರ. 5ನೇ ತಾರೀಕಿಗೆ ಅವರ ಅಲ್ಲಿಂದ ಉದ್ಘಾಟನೆ ಮಾಡಿ ಬಿಡ್ತಾರ. ಅಲ್ಲಿಂದ ಮಾಂಜರಿ ಮೇಲೆ ಬಂದು ಅಲ್ಲಿಂದ ಐನಾಪುರ ಬರ್ತಾರ, ಐನಾಪುರ ಅಥಣಿ ಬರ್ತಾರ, ಅಥಣಿಯಿಂದ ಇಲ್ಲಿ ಸಾರವಾಡ ಬಬಲೇಶ್ವರ, ಇಲ್ಲಿ ಹಾಕೊಂಡು ಜಮಖಂಡಿಯಿಂದ ಸಾರವಾಡ ಬಬಲೇಶ್ವರ ಆದ ಬಸವನ ಬಾಗೇವಾಡಿ ಮೇಲೆ ಆದ ಅಲ್ಲಿ ಹೋಗುವಂಥದ್ದು ಏನು ಶ್ರೀಶೈಲ ಜಗತ್ತುಗಳು ಪಾದಯಾತ್ರೆ ಮಾಡಿದ್ರೆ ಯಡಿಯೂರಿನಿಂದ ಶ್ರೀಶೈಲ ಥರ ಅದೇ ಮಾರ್ಗವಾಗಿ ಹೋಗುವಂಥದ್ದು ಐತಿ. ಆ ಹಳ್ಳಿಗೆ ಬಂದಲ್ಲಿ ಆ ಪ್ರಸಾದ ವ್ಯವಸ್ಥೆ ಇರ್ಬೋದು, ಎತ್ತುಗಳನ್ನು ಕೂಡಿಸಿ ಸ್ವಾಗತ ಮಾಡ್ಕೊಳ್ಳೋದು, ಆ ಬಂದಂಥ ನಂದಿ ರಥವನ್ನ ಸ್ವಾಗತ ಮಾಡ್ಕೊಳ್ಳುವಂಥದ್ದು ಆ ಊರಿನ ಪ್ರಮುಖರ ಜವಾಬ್ದಾರಿ ಐತಿ. ಅದಕ್ಕೆ ಇದೊಂದು ದೊಡ್ಡ ಕಾರ್ಯಕ್ರಮ, ಐತಿಹಾಸಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬನ್ನಿ, ನಾವು ಬರ್ತೇವೆ, ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅಂತೇಳಿ ಒಂದೆರಡು ಈ ನಂದಿಯ ಬಗ್ಗೆ ವಿಷಯವನ್ನು ಪ್ರಸ್ತಾಪ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ತಾವೆಲ್ಲರೂ ಬರ್ರಿ. ಜೈ ಹಿಂದ್, ಜೈ ಭಾರತ.